ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಟ್ರಂಪ್ಗೆ ಬಿಗ್ ಶಾಕ್. ಝೋಹ್ರಾನ್ ಮಮ್ದಾನಿಗೆ ದೊಡ್ಡ ಜಯ. ಅಮೆರಿಕಾಗೆ ಹೊಸ ಮುಸ್ಲಿಂ ಲೀಡರ್. ನಮಸ್ಕಾರ ಸ್ನೇಹಿತರೆ. ಮುಖಭಂಗ. ಜಗತ್ತನ್ನೇ ಬೆರಳ ಇಶಾರೆಯಲ್ಲಿ ಕುಣಿಸ್ತೀನಿ ಅಂತ ಹೋಗ್ತಾ ಇದ್ದ ಟ್ರಂಪ್ಗೆ ತವರಲ್ಲೇ ಭಾರಿ ಮುಖಭಂಗ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಕುತೂಹಲ ಕೆರಳಿಸಿದ ನ್ಯೂಯಾರ್ಕ್ ಸಿಟಿಯ ಮೇಯರ್ ಎಲೆಕ್ಷನ್ನಲ್ಲಿ ಟ್ರಂಪ್ ಕಡು ವಿರೋಧಿ ಗೆದ್ದು ಬೀಗಿದ್ದಾರೆ. ಟ್ರಂಪ್ರ ಎಲ್ಲ ಪ್ರಯತ್ನಗಳ ನಡುವೆ ಅಮೆರಿಕ ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿದೆ. ಈಗ ಮಮ್ದಾನಿ ಗೆದ್ದು ಬಿಟ್ಟಿದ್ದಾರೆ. ಯಾವ ವ್ಯಕ್ತಿಯನ್ನ ಟ್ರಂಪ್ ಶತ್ರುವಿನ ಹಾಗೆ ಟ್ರೀಟ್ ಮಾಡ್ತಿದ್ರು, ಉಗ್ರನ ಹಾಗೆ ಟ್ರೀಟ್ ಮಾಡ್ತಿದ್ರು, ಯಾವ ವ್ಯಕ್ತಿ ಅಮೆರಿಕ ರಾಜಕೀಯಕ್ಕೆ ಬರಲೇಬಾರದು ಅಂತ, ಅಪಾಯಕಾರಿ ಅಂತ ಟ್ರಂಪ್ ಭಾವಿಸಿದ್ರು, ಆ ವ್ಯಕ್ತಿಯನ್ನ ಅವನೊಬ್ಬ ಕಮ್ಯುನಿಸ್ಟ್, ಅವನು ಹುಚ್ಚ, ಅವನು ಅಮೆರಿಕ ವಿರೋಧಿ ಅಂತ ಟ್ರಂಪ್ ಬೈತಾ ಇದ್ರು. ಅದೇ ವ್ಯಕ್ತಿಯನ್ನ ನ್ಯೂಯಾರ್ಕ್ನ ಜನ ಗೆಲ್ಲಿಸಿ ಮೇಯರ್ ಪಟ್ಟಕ್ಕೆ ಕೂರಿಸಿದ್ದಾರೆ. ಟ್ರಂಪ್ ಪಕ್ಷದ ಅಭ್ಯರ್ಥಿ ಹೀನಾಯವಾಗಿ ಸೋಲು ಕಂಡಿದ್ದು ಭಾರತೀಯ ಮೂಲವನ್ನ ಹೊಂದಿರೋ ಝೋಹ್ರಾನ್ ಮಮ್ದಾನಿ ಇತಿಹಾಸ ಬರೆದಿದ್ದಾರೆ. ಹಾಗಾದರೆ ಟ್ರಂಪ್ ಪಾರ್ಟಿಗೆ ಸೋಲುಣಿಸಿರೋ ಈ ಮಮ್ದಾನಿ ಯಾರು? 34 ವರ್ಷದ ಈ ಯುವ ವ್ಯಕ್ತಿ ಅಮೆರಿಕ, ಮಿಡಲ್ ಈಸ್ಟ್, ಭಾರತದಲ್ಲೂ ಕಿಚ್ಚು ಹಬ್ಬಿಸ್ತಿರೋದು ಹೇಗೆ? ಈತನಿಗೂ ಭಾರತಕ್ಕೂ ಯಾವ ರೀತಿ ನಂಟು? ಈತ ಮುಂದೆ ಅಮೆರಿಕದ ಅಧ್ಯಕ್ಷ ಆಗಬಹುದಾ? ಮಾಜಿ ರ್ಯಾಪರ್ ಮಮ್ದಾನಿ ಮೋದಿಯವರ ಬಗ್ಗೆ ಇಟ್ಕೊಂಡಿರೋ ನಿಲುವೇನು? ಬನ್ನಿ ಜಗತ್ತಿನಾದ್ಯಂತ ಚರ್ಚೆಯಾಗ್ತಿರೋ ಈ ಹೊಸ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ನ್ಯೂಯಾರ್ಕ್ ಚುಕ್ಕಾಣಿ ಹಿಡಿದ ಮಮ್ದಾನಿ. ವಿಕ್ಟರಿ ಸ್ಪೀಚ್ನಲ್ಲಿ ನೆಹರು ನೆನಪು. ಸ್ನೇಹಿತರೆ, ಕೆಲ ದಿನಗಳಿಂದ ಇಡೀ ಜಗತ್ತಲ್ಲಿ ನ್ಯೂಯಾರ್ಕ್ ನಗರದ ಎಲೆಕ್ಷನ್ ಬಿಸಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಕೂಡ ಅಮೆರಿಕದಲ್ಲಿ ಅಧ್ಯಕ್ಷರ ಚುನಾವಣೆಯಷ್ಟೇ ಇದು ಸಂಚಲನ ಹುಟ್ಟಾಕಿತ್ತು. ನ್ಯೂಯಾರ್ಕ್ ಮಾಮೂಲಿ ನಗರ ಅಲ್ಲ, ಇದೊಂದು ಮಿನಿ ಅಮೆರಿಕ. ಅಮೆರಿಕ ಪಾಲಿನ ಆತ್ಮ. ನಮಗೆ ದಿಲ್ಲಿ, ಮುಂಬೈ, ಬೆಂಗಳೂರು ಹೇಗೋ ಅದಕ್ಕಿಂತ ಹೆಚ್ಚು ಅಮೆರಿಕ ಪಾಲಿಗೆ ನ್ಯೂಯಾರ್ಕ್. ಅಲ್ಲಿನ GDP, ಉದ್ಯೋಗ, ಶ್ರೀಮಂತಿಕೆ ಎಲ್ಲದರಲ್ಲೂ ನ್ಯೂಯಾರ್ಕ್ ಮುಂಚೂಣಿ ಸಿಟಿ. ಅಮೆರಿಕದ ಪಾಲಿಟಿಕ್ಸ್ನಲ್ಲೂ ಇದನ್ನು ಪ್ರಭಾವಿ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಆಗೋ ಒಂದೊಂದು ಬದಲಾವಣೆ ಕೂಡ ಅಮೆರಿಕದ ಎಕಾನಮಿ ಮೇಲೆ, ಆ ಮೂಲಕ ಅಮೆರಿಕದ ಪಾಲಿಟಿಕ್ಸ್ ಮೇಲೆ, ಅಮೆರಿಕದ ಜನಜೀವನದ ಮೇಲೆ ಪರಿಣಾಮ ಬೀರುತ್ತೆ. ನಿಮಗೆ ಗೊತ್ತಿರಲಿ, ವಿಶ್ವದಲ್ಲೇ ಅತಿ ದೊಡ್ಡ ವ್ಯಾಪಾರಿ ಹಬ್ ಆಗಿರೋ ನ್ಯೂಯಾರ್ಕ್ ಗ್ರಾಸ್ ಮೆಟ್ರೋಪಾಲಿಟನ್ ಪ್ರಾಡಕ್ಟ್ನಲ್ಲಿ, ಅಂದರೆ ಮೆಟ್ರೋಪಾಲಿಟನ್ ನಗರಗಳ GDPಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಬರುತ್ತೆ. ಭರ್ತಿ $2.5 ಟ್ರಿಲಿಯನ್, ಅಂದರೆ ಹೆಚ್ಚು ಕಮ್ಮಿ ನಮ್ಮ ಭಾರತದ ಅರ್ಧದಷ್ಟು GDPಯನ್ನು ಈ ಒಂದು ಸಿಟಿ ಹೊಂದಿದೆ. ಸೈನ್ಸ್ನಿಂದ ಟೆಕ್ ತನಕ, ಡಿಫೆನ್ಸ್ನಿಂದ ಫಿನಾನ್ಸ್ ತನಕ ಎಲ್ಲದರಲ್ಲೂ ನ್ಯೂಯಾರ್ಕ್ ಅಮೆರಿಕದಲ್ಲಿ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಇದರ ಪರಿಣಾಮವೇ ರಿಪಬ್ಲಿಕನ್ಸ್ ಮತ್ತು ಡೆಮೊಕ್ರಾಟ್ಸ್ ಇಬ್ಬರೂ ಇದನ್ನು ಪ್ರತಿಷ್ಠೆಯಾಗಿ ಪರಿಗಣಿಸ್ತಾರೆ. ಯಾವುದೇ ಕಾರಣಕ್ಕೂ ವಿರೋಧಿ ಪಾಳೆಯದ ಪಾಲಾಗಬಾರದು ಅಂತ ಬಯಸ್ತಾರೆ. ಇಂಥ ನ್ಯೂಯಾರ್ಕ್ಗೆ ನವೆಂಬರ್ 4ನೇ ತಾರೀಕು ಎಲೆಕ್ಷನ್ ನಡೆದಿತ್ತು. ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಝೋಹ್ರಾನ್ ಮಮ್ದಾನಿ ಕಣಕ್ಕಿಳಿದಿದ್ರು. ರಿಪಬ್ಲಿಕನ್ ಪಾರ್ಟಿಯಿಂದ ಕರ್ಟಿಸ್ ಸ್ಲಿವಾ, ಸ್ವತಂತ್ರ ಅಭ್ಯರ್ಥಿಯಾಗಿ ಆಂಡ್ರಿಕ್ ಶೋಮೋ ಕಣದಲ್ಲಿದ್ದರು. ಸಾಕಷ್ಟು ದುಡ್ಡಿನ ಹೊಳೆ ಹರಿದಿತ್ತು. ಸೋಷಿಯಲಿಸ್ಟ್ ಸಿದ್ಧಾಂತದಲ್ಲಿ ಗುರುತಿಸಿಕೊಳ್ತಾ ಇದ್ದ ಮಮ್ದಾನಿ ನ್ಯೂಯಾರ್ಕ್ನ ಗದ್ದುಗೆ ಏರಿದ್ರೆ ಯಾವುದೇ ಕಾರಣಕ್ಕೂ ನಮಗೊಳ್ಳೆಯದಲ್ಲ ಅಂತ ಅಲ್ಲಿನ ಬಿಸ್ನೆಸ್ ಮನ್ಗಳು ಕೂಡ ಭಾವಿಸಿದರು. ಫೋರ್ಬ್ಸ್ ಮಾಡಿರೋ ರಿಪೋರ್ಟ್ ನೋಡ್ತಾ ಇದ್ದೀರಿ. ಕಳೆದ ಮಾರ್ಚ್ನಿಂದ ಅಕ್ಟೋಬರ್ ತನಕ ಬರೀ ಮಮ್ದಾನಿ ವಿರುದ್ಧದ ಕ್ಯಾಂಪೇನ್ಗೆ $22 ಮಿಲಿಯನ್ ಹಣ ಖರ್ಚಾಗಿದೆ. ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 190 ಕೋಟಿ ರೂಪಾಯಿ. ಒಂದು ಮೆಟ್ರೋಪಾಲಿಟನ್ ಸಿಟಿಯ ಎಲೆಕ್ಷನ್ನಲ್ಲಿ ಮೇಯರ್ ಕ್ಯಾಂಡಿಡೇಟ್ ವಿರುದ್ಧ ಬಿಲ್ ಆಕ್ಮನ್ ಮತ್ತು ರೊನಾಲ್ಡ್ ಲೌಡರ್ ರಂತಹ ಬಿಲಿಯನಿಯರ್ಗಳು ಕೂಡ ಲೌಡಾಗಿ ಇವರ ವಿರುದ್ಧ ಕ್ಯಾಂಪೇನ್ ಮಾಡಿದರು. ಆದರೆ ಯಾವ ಸ್ಟ್ರಾಟಜಿನೂ ಇವರ ವಿರುದ್ಧ ವರ್ಕ್ ಆಗಿಲ್ಲ. ಎಡ್ಜ್ನಲ್ಲಿ 50.4% ಮತವನ್ನು ಪಡೆದು ನೆಕ್ ಟು ನೆಕ್ ಫೈಟ್ ಕೊಟ್ಟು ಗೆದ್ದುಕೊಂಡಿದ್ದಾರೆ. ಹಾಗೆ 2ನೇ ಸ್ಥಾನದಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿಯ ಬಂಡಾಯ ಅಭ್ಯರ್ಥಿ ಮಾಜಿ ನ್ಯೂಯಾರ್ಕ್ ಗವರ್ನರ್ ಆಂಡ್ರೆ ಇದ್ದು ಅವರಿಗೆ 41.6% ವೋಟ್ ಸಿಕ್ಕಿದೆ. ಟ್ರಂಪ್ ಪಾರ್ಟಿಯ ಸ್ಲಿವಾಗೆ ಎಷ್ಟು ವೋಟ್ ಬಿದ್ದಿದೆ ಗೊತ್ತಾ? ಇಷ್ಟೆಲ್ಲ ಟ್ರಂಪ್ ಆರ್ಭಟಿಸಿದ ಬಳಿಕ ಜಸ್ಟ್ 7% ವೋಟ್ ಸಿಕ್ಕಿದೆ. ಹೀನಾಯ ಸೋಲು ಮಮ್ದಾನಿ ವಿರುದ್ಧ. ಡೆಮೊಕ್ರಾಟ್ಸ್ಗೆ ಅದ್ಭುತ ಸಂಕೇತ ಇದು. ನ್ಯೂಯಾರ್ಕ್ ಸಿಟಿಯಲ್ಲಿ 90% ವೋಟ್ಸ್ ತಗೊಂಡಿದ್ದಾರೆ ಡೆಮೊಕ್ರಾಟ್ಸ್. ಅವರ ಲೆಜಿಟಿಮೇಟ್ ಕ್ಯಾಂಡಿಡೇಟ್ ಮಮ್ದಾನಿ ಗೆದ್ದುಬಿಟ್ರು 50% ವೋಟ್ ತಗೊಂಡು. ಅವರ ಬಂಡಾಯ ಅಭ್ಯರ್ಥಿ ಡೆಮೊಕ್ರಾಟ್ಸ್ದು 40% ವೋಟ್ಸ್ ತಗೊಂಡು ಇಬ್ಬರು ಸೇರಿ 90% ವೋಟ್ ತಗೊಂಡ್ಬಿಟ್ರು. ಈ ಮೂಲಕ ಮುಸ್ಲಿಂ ಸಮುದಾಯದಿಂದ ಬಂದಿರೋ ಭಾರತದ ಹಿನ್ನೆಲೆ ಹೊಂದಿರೋ ವ್ಯಕ್ತಿಯೊಬ್ಬರು ಮೊದಲ ಬಾರಿಗೆ ನ್ಯೂಯಾರ್ಕ್ನ ಮೇಯರ್ ಆಗಿದ್ದಾರೆ.
ಅಷ್ಟೇ ಅಲ್ಲ 34ನೇ ವಯಸ್ಸಿಗೆ ನ್ಯೂಯಾರ್ಕ್ಗೆ ಮೇಯರ್ ಆಗಿ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಇವರು ಮುಸ್ಲಿಂ ಸಮುದಾಯದಿಂದ ಬಂದಿರಬಹುದು, ಆದರೆ ಇವರ ಕ್ಯಾರೆಕ್ಟರ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಮುಸ್ಲಿಮರ ಪರವಾಗಿ ಜೋರಾಗಿ ಮಾತನಾಡ್ತಾರೆ, ಆದರೆ ಸಾಮಾನ್ಯವಾಗಿ ಇಸ್ಲಾಂನಲ್ಲಿ ಇಸ್ಲಾಮನ್ನು ಫಾಲೋ ಮಾಡೋರು ಬೇರೆ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಹೋಗಂಗಿಲ್ಲ, ಅದನ್ನು ಫಾಲೋ ಮಾಡೋಂಗಿಲ್ಲ, ಇನ್ನೊಂದು ಧಾರ್ಮಿಕ ನಂಬಿಕೆಯನ್ನು ಅಕ್ಸೆಪ್ಟ್ ಮಾಡೋ ಹಾಗಿಲ್ಲ ಅನ್ನೋ ನಂಬಿಕೆ ಇದೆಯಲ್ಲ. ಇವರು ದೇವಸ್ಥಾನಕ್ಕೂ ಹೋಗ್ತಾರೆ. ಇವರಿಗೆ ದೇವಸ್ಥಾನಕ್ಕೆ ಹೋಗೋಕೆ ಏನೂ ಪ್ರಾಬ್ಲಮ್ ಇಲ್ಲ. ದೇವಸ್ಥಾನಕ್ಕೂ ವಿಸಿಟ್ ಮಾಡಿ ಕೈ ಮುಗ್ದು ಬರ್ತಾರೆ ಇವರು. ಆ ರೀತಿ ಮಾಡಿದ್ದಾರೆ ಕೂಡ, ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದಾರೆ. ಪಾಲಿಟಿಕ್ಸ್ ಇರ್ಬೋದು, ಚುನಾವಣೆ ಇರ್ಬೋದು, ಏನೇ ಇರ್ಬೋದು. ಆದರೂ ಕೂಡ ಇತರ ಮುಸ್ಲಿಂ ರಾಜಕಾರಣಿಗಳ ಮುಂದೆ ನಾನು ಡಿಫ್ರೆಂಟ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇಸ್ಲಾಂ ಬಗ್ಗೆನೂ ಜೋರಾಗಿ ಸಮರ್ಥಿಸ್ಕೊಳ್ತಾ ದೇವಸ್ಥಾನಕ್ಕೂ ಭೇಟಿ ಕೊಡೋಕೆ ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯ ಮೆಸೇಜಿಂಗನ್ನು ಇವರು ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ತಮ್ಮ ವಿಕ್ಟರಿ ಸ್ಪೀಚ್ನಲ್ಲಿ ಅವರು ಭಾರತದ ಮೊದಲ ಪ್ರಧಾನಿ ನೆಹರು ಅವರನ್ನು ನೆನಪು ಮಾಡಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಪಡೆದಾಗ ನೆಹರು ಏನು ಸ್ಪೀಚ್ ಮಾಡಿದ್ರು ಅದನ್ನು ಹೇಳಿದ್ದಾರೆ. ನಾನು ಈ ಕ್ಷಣದಲ್ಲಿ ನೆಹರು ಅವರ ಮಾತನ್ನು ನೆನೆಯೋಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾ ಇದ್ರು, ಇತಿಹಾಸದಲ್ಲಿ ಒಂದು ಕ್ಷಣ ಬರುತ್ತೆ, ಅದು ಅಪರೂಪಕ್ಕೆ ಬರುತ್ತೆ ಅಂತ. ನಾವು ಹಳೆಯದರಿಂದ ಹೊಸದಕ್ಕೆ ಹೆಜ್ಜೆ ಹಾಕಿದಾಗ, ಒಂದು ಯುಗ ಕೊನೆಗೊಂಡಾಗ ಆ ಕ್ಷಣ ಬರುತ್ತೆ. ಸುದೀರ್ಘ ಕಾಲ ಬಂಧನಕ್ಕೀಡಾದ ದೇಶ ತನ್ನ ಮನಸ್ಸಿನ ಮಾತನ್ನು, ಅಂತರಾತ್ಮದ ಮಾತನ್ನು ಹುಡುಕಿಕೊಂಡಾಗ ಆ ಕ್ಷಣ ಬರುತ್ತೆ ಅಂತ ಹೇಳಿದರು. ಇವತ್ತು ಆ ಕ್ಷಣ ಬಂದಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಅವರ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಬಾಲಿವುಡ್ನ ಧೂಮ್ ಮಚಾಲೆ ಹಾಡು ಮೊಳಗಿದೆ. ಇಲ್ಲಿ ಮಮ್ದಾನಿ ಈ ಎಲೆಕ್ಷನ್ ಗೆದ್ದಿದ್ದು ಹೇಗೆ, ಅದರ ಪರಿಣಾಮ ಏನು ಅನ್ನೋದನ್ನು ಆಮೇಲೆ ನೋಡೋಣ. ಅದಕ್ಕೂ ಮುಂಚೆ ಇವರಿಗೂ ಭಾರತಕ್ಕೂ ಇರೋ ಸಂಬಂಧ ಏನು ಅನ್ನೋದನ್ನು ಕೂಡ ನಿಮಗೆ ಸ್ವಲ್ಪ ಹೇಳಿಬಿಡ್ತೇವೆ. ಇದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಸಣ್ಣ ರಿಮೈಂಡರ್, ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಬರ್ತಾ ಇದೆ, ಲೈವ್ ಇಂಟರಾಕ್ಷನ್ ಕೂಡ ಅಲ್ಲಿ ಸಿಗ್ತಾ ಇದೆ. ಇದರ ಕಾಸ್ಟ್ ಸ್ನೇಹಿತರೆ ದಿನಕ್ಕೆ ₹1 ಕಮ್ಮಿ, 97 ಪೈಸೆನ ಬರುತ್ತೆ. ಇಡೀ ತಿಂಗಳಿಗೆ ₹29. ಜೊತೆಗೆ ನೀವು ತೆಗೆದುಕೊಳ್ಳೋ ಪ್ರತಿ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋಕೆ ನೀವು ಕೊಡೋ ಶಕ್ತಿ, ಅದು ನಮ್ಮ ಟೀಮ್ಗೆ, ಎಂಟೈರ್ ಟೀಮ್ಗೆ. ಸೊ ಆಸಕ್ತರು ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ ಬನ್ನಿ. ಈಗ ವರದಿಗೆ ನಾವು ವಾಪಸ್ ಆಗೋಣ. ಸ್ನೇಹಿತರೆ, ಮಮ್ದಾನಿ ಭಾರತೀಯ ಮೂಲದ ವ್ಯಕ್ತಿ. ತಂದೆ ತಾಯಿ ಇಬ್ಬರೂ ಕೂಡ ಭಾರತದ ಬೇರನ್ನ ಹೊಂದಿರೋರು. ತಂದೆ ಮಹಮ್ಮದ್ ಮಮ್ದಾನಿ ಗುಜರಾತಿ ಮುಸ್ಲಿಂ ಫ್ಯಾಮಿಲಿಯಿಂದ ಬರ್ತಾರೆ, ಆದರೆ ತಾಯಿ ಹಿಂದೂ, ಮೀರಾ ನಾಯರ್ ಪಂಜಾಬಿ ಹಿಂದೂ. ರೂರ್ಕೆಲಾದಲ್ಲಿ ಜನಿಸಿ ಭುವನೇಶ್ವರ್ನಲ್ಲಿ ಬೆಳೆದಿದ್ರು. 1980ರಲ್ಲಿ ಮೀರಾ ನಾಯರ್ ಮತ್ತು ಮಹಮ್ಮದ್ ಮಮ್ದಾನಿ ಪರಿಚಯ ಆಗುತ್ತಾರೆ. ನೆಕ್ಸ್ಟ್ ಅವರು ಉಗಾಂಡದಲ್ಲಿ ಇರ್ತಾರೆ ಸ್ವಲ್ಪ ಕಾಲ, ಅಲ್ಲಿ ಮದುವೆ ಆಗ್ತಾರೆ. ಅಲ್ಲಿ 1991ರಲ್ಲಿ ಝೋರನ್ ಮಮ್ದಾನಿ ಜನನ ಆಗುತ್ತೆ. ನಂತರ ಮಮ್ದಾನಿ 7 ವರ್ಷದ ಹುಡುಗ ಇದ್ದಾಗ ಅಮೆರಿಕಕ್ಕೆ ಹೋಗಿ ಸೆಟಲ್ ಆಗ್ತಾರೆ. ಮಹಮ್ಮದ್ ಮಮ್ದಾನಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಗವರ್ಮೆಂಟ್ ಆ್ಯಂಡ್ ಆಂಥ್ರೋಪಾಲಜಿ ಪ್ರೊಫೆಸರ್. ತಾಯಿ ಮೀರಾ ನಾಯರ್ ಆಸ್ಕರ್ ಫಿಲ್ಮ್ ಪ್ರೊಡ್ಯೂಸರ್. ಮ್ಯಾನ್ಹಾಟನ್ನಲ್ಲಿರೋ ಬ್ಯಾಂಕ್ ಸ್ಟ್ರೀಟ್ ಸ್ಕೂಲ್ ಆಫ್ ಚಿಲ್ಡ್ರನ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಮಮ್ದಾನಿ ನ್ಯೂಯಾರ್ಕ್ ಸಿಟಿಯಲ್ಲಿರೋ ಬ್ರಾಂಕ್ಸ್ ಹೈಸ್ಕೂಲ್ ಆಫ್ ಸೈನ್ಸ್ನಲ್ಲಿ ಪ್ರೌಢ ಶಿಕ್ಷಣ ಪಡೆದರು. ನಂತರ ಪದವಿ ಆಯಿತು. ಈ ಟೈಮ್ನಲ್ಲಿ ವಲಸಿಗರ ಹಕ್ಕುಗಳ ಬಗ್ಗೆ ಹೋರಾಡೋ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿದ್ರು. ಹೀಗಿರುವಾಗಲೇ ಸಂಗೀತದ ಕಡೆಗೆ ಮುಖ ಮಾಡಿದ್ರು. ರ್ಯಾಪರ್ ಆದರು, ರ್ಯಾಪ್ ಸಾಂಗ್ಗಳನ್ನು ಮಾಡ್ತಾಯಿದ್ರು. ಅಲ್ಲಿ ವೃತ್ತಿ ಜೀವನವನ್ನು ಶುರು ಮಾಡಿದ್ರು. 2016ರಲ್ಲಿ ಉಗಾಂಡದ ರ್ಯಾಪರ್ HJB ಜೊತೆ ಶೋ ನಡೆಸಿಕೊಟ್ರು. ಜೊತೆಗೆ ಉಗಾಂಡದ ನೆಗೆ ನೆಗೆ ಫೆಸ್ಟಿವಲ್ನಲ್ಲಿ ಭಾಗಿಯಾದರು. 2019ರಲ್ಲಿ ತಮ್ಮ ಅಜ್ಜಿಯನ್ನ ಗೌರವಿಸೋಕೆ ನಾನಿ ಅನ್ನೋ ಹಾಡನ್ನ ರಚಿಸಿದ್ರು. ನಂತರ 2018ರಲ್ಲಿ ಅಮೆರಿಕದ ನಾಗರಿಕತ್ವ ಪಡ್ಕೊಂಡು 2020ರಲ್ಲಿ ಕ್ವೀನ್ಸ್ ಅನ್ನೋ ಕ್ಷೇತ್ರದಿಂದ ನ್ಯೂಯಾರ್ಕ್ ಅಸೆಂಬ್ಲಿಗೆ ಆಯ್ಕೆಯಾದರು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ ₹51,700 ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್. ಇದು ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಸೇರಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಎಲ್ಲಾ ಜಾಗಗಳಿಗೆ ಹೋಗೋದು ಕೂಡ ಇರುತ್ತೆ. ಹೊರಡೋ ದಿನ 10 ಡಿಸೆಂಬರ್ 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಂಡಮಾನ್ ಟೂರ್ ನ ಟಿಕೆಟ್ ಅನ್ನು ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸೊ ಇಂಥ ಮಮ್ದಾನಿ ನ್ಯೂಯಾರ್ಕ್ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸಿದಾಗಲೇ ಇವ್ರ ಬಗ್ಗೆ ಸಾಕಷ್ಟು ಪರ ವಿರುದ್ಧ ಚರ್ಚೆ ಇತ್ತು. ಟ್ರಂಪ್ ಇವ್ರ ಬಗ್ಗೆ ವಿಪರೀತ ಸಿಟ್ಟನ್ನ ಹೊಂದಿದ್ರು. ಇತ ಕಮ್ಯುನಿಸ್ಟ್, ಇತ ಹುಚ್ಚ ಅಂತೆಲ್ಲ ಮಾತನಾಡೋ ಟ್ರಂಪ್ ಈ ಮಮ್ದಾನಿ ಗೆದ್ರೆ ನ್ಯೂಯಾರ್ಕ್ ಸಿಟಿಗೆ ಫಂಡ್ ಅನ್ನೇ ₹1 ಕೊಡಲ್ಲ ಅಂತ ಹೇಳಿದ್ರು. ಈ ತಲೆ ಕೆಟ್ಟವನು ಗೆದ್ರೆ ಅಮೆರಿಕಾಗೆ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ, ಆರ್ಥಿಕ ಬಿಕ್ಕಟ್ಟು ಎದುರಾಗಬಹುದು ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ಈ ಮೇಯರ್ ಚುನಾವಣೆಯನ್ನ ಟ್ರಂಪ್ ವರ್ಸಸ್ ಮಮ್ದಾನಿ ಅನ್ನೋ ರೀತಿ ಬಿಂಬಿಸಲಾಗಿತ್ತು. ನ್ಯೂಯಾರ್ಕ್ ಮತದಾರರೆಲ್ಲ ಮಮ್ದಾನಿ ಪ್ರತಿಸ್ಪರ್ಧಿ ಆಂಡ್ರೂ ಕ್ಯೂಮೋ ಅವರಿಗೆ ವೋಟ್ ಹಾಕಿ, ಅವರನ್ನ ಬಿಟ್ಟರೆ ನಿಮಗೆ ಬೇರೆ ಆಯ್ಕೆ ಇಲ್ಲ ಅಂತ ಟ್ರಂಪ್ ಹೇಳಿದ್ರು. ಜೊತೆಗೆ ಯಹೂದಿಗಳಾಗಿರೋರು ಯಾರು ಮಮ್ದಾನಿಗೆ ವೋಟ್ ಹಾಕಬೇಡಿ, ನೀವು ವೋಟ್ ಹಾಕಿದ್ರೆ ನೀವೆಲ್ಲ ಫೂಲ್ಗಳು ಅಂತ ಹೇಳಿದ್ರು.
ಆ ಮಟ್ಟಿಗೆ ಇವರ ವಿರುದ್ಧ ಪ್ರಚಾರ ಮಾಡಿದ್ರು. ಅಧ್ಯಕ್ಷರು ಎಲ್ಲವನ್ನ ಪಣಕ್ಕಿಟ್ಟಿದ್ರು. ಸ್ನೇಹಿತರೆ, ಹಾಗೆ ನೋಡಿದ್ರೆ ಮಮ್ದಾನಿ ಇಸ್ರೇಲ್ನ ವಿರೋಧಿ ಕೂಡ ಹೌದು. ಅಮೆರಿಕದ ಸಿಸ್ಟಮೇ ಇಸ್ರೇಲ್ ಪರ ಇರುವಾಗ ಈತ ಕಂಪ್ಲೀಟ್ ಆಗಿ ಇಸ್ರೇಲ್ ಅನ್ನ ವಿರೋಧ ಮಾಡ್ತಿದ್ದಾರೆ. ನೆತನ್ಯಾಹುರನ್ನ ವಾರ್ ಕ್ರಿಮಿನಲ್ ಅಂತಿರೋ ಮಮ್ದಾನಿ ಪ್ಯಾಲೆಸ್ತೇನ್ ಜನರಿಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಮ್ದಾನಿ ಎಲ್ಲೂ ಕೂಡ ತಮ್ಮ ಮುಸ್ಲಿಂ ಐಡೆಂಟಿಟಿಯನ್ನ ಕೂಡ ಮರೆ ಮಾಡಲ್ಲ. ತಮ್ಮ ಚುನಾವಣಾ ಕ್ಯಾಂಪೇನ್ ಟೈಮ್ನಲ್ಲಿ ಇಸ್ಲಾಮಿಕ್ ಸೆಂಟರ್ಗಳಿಗೆ ಭೇಟಿ ಕೊಟ್ಟರು. ತಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಕೂಡ ಓಪನ್ ಆಗಿ ಮಾತನಾಡಿದ್ದಾರೆ. ನನಗೆ ಮುಸ್ಲಿಂ ಅಂತ ಹೇಳ್ಕೊಳ್ಳೋಕೆ ಹಿಂಜರಿಕೆ ಇಲ್ಲ, ಹೆಮ್ಮೆ ಇದೆ ಅಂತಲೂ ಹೇಳಿದ್ದಾರೆ. ಜೊತೆಗೆ ಇಸ್ರೇಲ್ ಇತರ ರಾಷ್ಟ್ರಗಳ ರೀತಿಯಲ್ಲೇ ಅಂತಾರಾಷ್ಟ್ರೀಯ ಕಾನೂನು ಮಾನವೀಯತೆಗೆ ಗೌರವ ಕೊಡಬೇಕು ಅಂತ ವಾದ ಮಾಡಿದ್ದಾರೆ. ನಾನು ಮೇಯರ್ ಚುನಾವಣೆಯಲ್ಲಿ ಗೆದ್ದ ನಂತರ ಒಂದು ವೇಳೆ ನೆತನ್ಯಾಹು ನ್ಯೂಯಾರ್ಕ್ಗೆ ಬಂದರೆ ಅವ್ರನ್ನ ಅರೆಸ್ಟ್ ಮಾಡೋಕೆ ಆದೇಶ ಕೊಡ್ತೀನಿ ಅಂತ ಈ ಮಮ್ದಾನಿ ಮುಂಚೆನೇ ಹೇಳಿದರು. ಅಲ್ಲದೆ ನ್ಯೂಯಾರ್ಕ್ನಲ್ಲಿ ಯಹೂದಿಗಳಿಗೆ ಇತರ ಸಮುದಾಯದವರಿಗಿಂತ ಹೆಚ್ಚಿನ ಹಕ್ಕುಗಳನ್ನು ಎಕ್ಸ್ಟ್ರಾ ಕೊಡಬಾರ್ದು, ಎಲ್ಲರಿಗೂ ಸಮಾನತೆ ಇರಬೇಕು ಅಂತ ವಾದ ಮಾಡಿದ್ರು. ಗಮನಿಸಬೇಕಾದ ಸಂಗತಿ ಅಂದರೆ 2.3 ಕೋಟಿ ಜನ ಇರೋ ನ್ಯೂಯಾರ್ಕ್ ಮೆಟ್ರೋಪಾಲಿಟನ್ ನಗರದಲ್ಲಿ ಯಹೂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಸ್ರೇಲ್ ಬಿಟ್ಟರೆ ಅತಿ ಹೆಚ್ಚು ಯಹೂದಿಗಳ ಕಾನ್ಸಂಟ್ರೇಷನ್ ಇರೋದು ಈ ಜಾಗದಲ್ಲಿ, ನ್ಯೂಯಾರ್ಕ್ನಲ್ಲಿ. 20 ಲಕ್ಷ ಯಹೂದಿಗಳಿದ್ದಾರೆ, 15 ಲಕ್ಷ ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಮುಸ್ಲಿಮರಿಗಿಂತ ಯಹೂದಿಗಳು ಜಾಸ್ತಿ ಇದ್ದಾರೆ ಈ ಸಿಟಿಯಲ್ಲಿ. ಇಷ್ಟಾದರೂ ಅದೇ ಜಾಗದಲ್ಲಿ ನಿಂತು ಇಸ್ರೇಲ್ನ ಪ್ರತಿ ನಡೆಯನ್ನ ಟೀಕಿಸ್ತಾ ಇದ್ರು. ಇಸ್ರೇಲ್ಗೆ ಅಮೆರಿಕ ಕೊಡ್ತಿರೋ ಸೇನಾ ನೆರವು ಸೇರಿದಂತೆ ಎಲ್ಲ ರೀತಿಯ ಬೇಷರತ್ ಸಹಾಯವನ್ನ ಇವರು ವಿರೋಧಿಸ್ತಾ ಇದ್ರು. ಹೀಗಾಗಿ ಇವ್ರನ್ನ ಅಮೆರಿಕ ಪಾಲಿಗೆ ಹೊಸ ಮುಸ್ಲಿಂ ಲೀಡರ್ ಅಂತ ಹೇಳಿ ಕೆಲವರು ಗುರುತಿಸೋಕೆ ಶುರು ಮಾಡಿದ್ದಾರೆ. ಅಲ್ಲದೆ ನ್ಯೂಯಾರ್ಕ್ ಜನರ ಹಿತಾಸಕ್ತಿಗಳಿಗಾಗಿ ಟ್ರಂಪ್ ಜೊತೆ ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ, ಆದರೆ ಟ್ರಂಪ್ ಆಡಳಿತವನ್ನ ಸಂಪೂರ್ಣ ಒಪ್ಕೊಳ್ಳಲ್ಲ. ಅವರು ಜನಾಂಗೀಯ ಮತ್ತು ದ್ವೇಷ ರಾಜಕಾರಣಿ. ಟ್ರಂಪ್ ಮನುಷ್ಯರನ್ನ ಬಿಳಿಯರು, ಕರಿಯರು, ನಾಗರಿಕರು, ವಲಸಿಗರು ಅಂತ ಡಿವೈಡ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಈತ ಡೇಂಜರಸ್ ವ್ಯಕ್ತಿ ಅಂತ ಹೇಳಿ ಟ್ರಂಪ್ ವಿರುದ್ಧ ಕಠಿಣ ಪದಗಳಲ್ಲಿ ಬೈತಾ ಇದ್ದಾರೆ. ಗೆದ್ದಿದ್ದು ಹೇಗೆ? ಸ್ನೇಹಿತರೆ, ನ್ಯೂಯಾರ್ಕ್ ಬೇಸಿಕಲಿ ಬ್ಲೂ ಸ್ಟೇಟ್. ಡೆಮೊಕ್ರಾಟ್ಸ್ ಇದಾರಲ್ಲ, ಅವರ ಪವರ್ ಜಾಸ್ತಿ ಇರೋ ರಾಜ್ಯ. ಹೀಗಾಗಿ ಡೆಮೊಕ್ರಾಟ್ಸ್ ಗೆದ್ದಿರೋದು ತುಂಬಾ ಆಶ್ಚರ್ಯ ಅಲ್ಲ. ಆದರೆ ಇಲ್ಲಿ ಮಮ್ದಾನಿ ಗೆಲುವು ಸುಲಭ ಇರಲಿಲ್ಲ. ಯಾಕಂದ್ರೆ ಈ ಬಾರಿ ಟ್ರಂಪ್ ತಮ್ಮ ಪಕ್ಷದ ಅಭ್ಯರ್ಥಿ ಬಿಟ್ಟು ಡೆಮೊಕ್ರಾಟ್ಸ್ ಬಂಡಾಯ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರು. ಅವರೇ ನೇರ ಎದುರಾಳಿ ಅನ್ನೋ ತರದಲ್ಲಿ ಡಿಕ್ಲೇರ್ ಮಾಡಿದ್ರು. ಇದರಿಂದ ಡೆಮೊಕ್ರಾಟ್ಸ್ ವೋಟ್ ಬ್ಯಾಂಕ್ಗೆ ತಲೆ ಕೆಟ್ಟು ಹೋಗಿತ್ತು. ಜೊತೆಗೆ ನ್ಯೂಯಾರ್ಕ್ನ ಬಿಸ್ನೆಸ್ ಕ್ಲಾಸ್ಗೆ, ಅಮೆರಿಕದ ಬಲಪಂಥೀಯ ಗುಂಪುಗಳಿಗೆ, ರಿಪಬ್ಲಿಕನ್ನರಿಗೆ ಮಮ್ದಾನಿ ಬರೋದು ಇಷ್ಟ ಇರಲಿಲ್ಲ. ಹೀಗಾಗಿ ತೀವ್ರ ಸ್ಪರ್ಧೆ ಏರ್ಪಟ್ಟಿತ್ತು. ಆದರೆ ಮಮ್ದಾನಿ ತಮ್ಮದೇ ಒಂದಷ್ಟು ಗ್ಯಾರಂಟಿ ಮಾದರಿಯ ಘೋಷಣೆಗಳನ್ನ ಮಾಡಿ ಸ್ಥಳೀಯ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಿ ಗೆದ್ದುಬಿಟ್ರು. ಉಚಿತ ಬಸ್ ಸೇವೆ ಕೊಡ್ತೀನಿ ಅಂತ ಹೇಳಿದ ಮಮ್ದಾನಿ ಬಡತನದ ಬಗ್ಗೆ ಹೆಚ್ಚೆಚ್ಚು ಮಾತನಾಡಿದ್ರು. ಜನರ ಜೀವನ ವೆಚ್ಚವನ್ನ ಕಮ್ಮಿ ಮಾಡ್ತೀವಿ, ಬದುಕೋಕೆ ಈಸಿ ಮಾಡ್ತೀವಿ ಅಂತ ಹೇಳಿದ್ರು. ಈಸ್ ಆಫ್ ಲಿವಿಂಗ್. ನ್ಯೂಯಾರ್ಕ್ ನಗರದ 4 ಜನರಲ್ಲಿ ಒಬ್ಬರು ಬಡತನದಲ್ಲಿ ವಾಸ ಮಾಡ್ತಿದ್ದಾರೆ. ಪ್ರತಿ ರಾತ್ರಿ ನಮ್ಮ ಸಿಟಿಲಿ 5 ಲಕ್ಷ ಮಕ್ಕಳು ಹಸಿವಿನಿಂದ ಮಲಗ್ತಾರೆ ಅಂತ ಹೇಳಿ ಮಮ್ದಾನಿ ಹೇಳಿದ್ರು. ಎಲ್ಲರೂ ಕೈಗೆಟುಕುವ ತರಹದ ಜೀವನ ನಡೆಸಬೇಕು ಅಂತ ತಮ್ಮದೇ ಯೋಚನೆಗಳನ್ನ ಮುಂದಿಟ್ರು. ಅವರ ಜಾಥಾಗಳು, ವಿನೂತನ ಶೈಲಿಯ ಕ್ಯಾಂಪೇನ್ಗಳು ಯುವಕರು ಮತ್ತು ಸಾಮಾನ್ಯ ಜನರನ್ನ ಸೆಳೆದ್ವು. ಇದರ ಪರಿಣಾಮ ನ್ಯೂಯಾರ್ಕ್ ನಗರದ ಬ್ರೂಕ್ಲಿನ್, ಕ್ವೀನ್ಸ್ ಮತ್ತು ಮ್ಯಾನ್ಹ್ಯಾಟನ್ ನಗರಗಳಲ್ಲಿ ಅವರಿಗೆ ಭಾರಿ ಬೆಂಬಲ ಸಿಕ್ಕಿದೆ. ಅಷ್ಟೇ ಅಲ್ಲ, ಇವರಿಗೆ ಭಾರತ ಮತ್ತು ಆಫ್ರಿಕಾ ಮೂಲದ ಜನರಿಂದಲೂ ವೋಟ್ ಹೆಚ್ಚು ಸಿಕ್ಕಿದೆ. ಇಸ್ಲಾಮೋಫೋಬಿಯಾದ ಬಗ್ಗೆ ಹೆಚ್ಚು ಮಾತನಾಡುವ ಮಮ್ದಾನಿ ಧಾರ್ಮಿಕ ಮೂಲಭೂತವಾದವನ್ನ ಕೂಡ ಅಷ್ಟೇ ವಿರೋಧ ಮಾಡುವುದಾಗಿ ಹೇಳಿಕೊಳ್ತಾರೆ. ಅಲ್ಲದೆ ಪ್ರಚಾರದ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೀಪಾವಳಿಯನ್ನ ಕೂಡ ಆಚರಿಸಿದ್ದಾರೆ. ಆ ಮೂಲಕ ಮುಸ್ಲಿಂ ಆಗಿದ್ದೀನಿ, ಮುಸ್ಲಿಂ ಪರ ಮಾತಾಡ್ತೀನಿ ಅಂದ ತಕ್ಷಣ ಬೇರೆ ಧರ್ಮವನ್ನ ಅಕ್ಸೆಪ್ಟ್ ಮಾಡಲ್ಲ, ವಿರೋಧಿಸ್ತೀನಿ ಅಂತಲ್ಲ, ನಾನು ಟೆಂಪಲ್ಗೂ ಹೋಗ್ತೀನಿ, ದೀಪಾವಳಿನೂ ಆಚರಣೆ ಮಾಡ್ತೀನಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಇನ್ನು ಮೋದಿಯವರ ಕಟು ಟೀಕಾಕಾರರಾಗಿರೋ ಮಮ್ದಾನಿ, ನೆತನ್ಯಾಹು, ಮೋದಿ ಇಬ್ರು ಒಂದೇ ಅಂತ ಹೇಳಿ ಸಾಕಷ್ಟು ಸಲ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿಯನ್ನ ಬೈತಾ ಇರ್ತಾರೆ ಅವಾಗವಾಗ. ಭಾರತದ PM ಮೋದಿ ಯುದ್ಧಾಪರಾಧಿ ಅಂತ ಕರೆದಿದ್ದಾರೆ, ವಾರ್ ಕ್ರಿಮಿನಲ್ ಅಂತ. ಅಲ್ಲದೆ ಮೋದಿ ಮತ್ತವರ BJP ಪಾರ್ಟಿ ಭಾರತದಲ್ಲಿ ವಿಭಜನೆ ಮಾಡ್ತಾ ಇದೆ, ಕೆಲ ಭಾರತೀಯರಿಗೆ ಮಾತ್ರ ನೆಲೆ ಕೊಡ್ತೀವಿ ಅನ್ನೋ ದೃಷ್ಟಿಕೋನವನ್ನು ಹೊಂದಿದೆ. ನಾನು ಬೆಳೆದು ಬಂದ ಭಾರತದ ದೃಷ್ಟಿಕೋನಕ್ಕೂ ಇವಾಗಿನ ಭಾರತಕ್ಕೂ ವ್ಯತ್ಯಾಸ ಇದೆ. ಆಗ ಬಹುತ್ವ ಅಂದರೆ ಪ್ಲೂರಲಿಸ್ಟಿಕ್ ಆಗಿತ್ತು, ಧರ್ಮವನ್ನು ಲೆಕ್ಕಿಸದೆ ಎಲ್ಲರೂ ಒಂದೇ ರೀತಿ ಸೇರ್ತಾ ಇದ್ವಿ. ಈಗ ಮೋದಿ ಮತ್ತವರ BJP ಆಡಳಿತದಲ್ಲಿ ಕೆಲ ಭಾರತೀಯರಿಗೆ ಮಾತ್ರ ವಿಶೇಷವಾದ ನೆಲೆ ಇದೆ ಅನ್ನೋ ವಿಷನ್ ನಡಿ ಆಡಳಿತ ನಡೀತಾ ಇದೆ. ಭಾರತದ PM ನರೇಂದ್ರ ಮೋದಿಯವರ ಹಿಂಸಾತ್ಮಕ ನೀತಿ ಅಂತ ಹೇಳಿ ಆರೋಪ ಮಾಡಿದ ಇವರು ಈ ಆಡಮ್ಸ್ ಅಂದರೆ ಮಮ್ದಾನಿಯವರ ಚುನಾವಣಾ ಎದುರಾಳಿ ಮೋದಿ ನೀತಿಯನ್ನು ಈ ಆಡಮ್ಸ್ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಮತ್ತು ಭಾರತ ಸರ್ಕಾರದೊಂದಿಗೆ ಸಂಬಂಧ ಗಟ್ಟಿ ಮಾಡ್ಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಜೊತೆಗೆ 2002ರ ಗುಜರಾತ್ ಗಲಭೆಗೆ ಮೋದಿ ಕಾರಣ ಅಂತ ಆರೋಪ ಮಾಡಿದ್ರು. ನಿಜ, ಭಾರತದ ಕೋರ್ಟ್ಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ತನಿಖೆಯಾದ ನಡೆದು ಕ್ಲೀನ್ ಚಿಟ್ ಸಿಕ್ಕಿದೆ, ಅವ್ರ ಮೇಲಿನ ಆರೋಪಕ್ಕೆ ಆಧಾರ ಇಲ್ಲ ಅಂತ. ಆದರೂ ಕೂಡ ಮಮ್ದಾನಿ ಕೂಡ ಒಬ್ಬ ಸ್ಟ್ರೀಟ್ ಪೊಲಿಟಿಷಿಯನ್, ಎಲ್ಲರ ಥರ ಪಾಲಿಟಿಕ್ಸ್ ಮಾಡೋಕೆ ಅವ್ರು ಕಲ್ತ್ಕೊಂಡಿದ್ದಾರೆ. ಅವರು ಅದನ್ನು ಆರೋಪ ಮಾಡಿ ಚುನಾವಣೆಯಲ್ಲಿ ಅಸ್ತ್ರವಾಗಿ ಬಳಸ್ಕೊಂಡ್ರು. ಈ ರೀತಿಯ ಭಾಷಣಗಳಿಂದಲೇ ಒಂದು ವರ್ಗಕ್ಕೆ ತುಂಬ ಇಷ್ಟ ಆಗಿಬಿಟ್ರು, ಇನ್ನೊಂದು ವರ್ಗದ ವಿಲನ್ ಆದರು. ಆದರೆ ನ್ಯೂಯಾರ್ಕ್ನಲ್ಲಿನ ಅವರ ತಂತ್ರ ಹೆಚ್ಚು ಜನ ನ್ಯೂಯಾರ್ಕ್ ಮಟ್ಟಿಗೆ ಸಕ್ಸಸ್ ತಂದುಕೊಡ್ತು. ಅದು ನ್ಯೂಯಾರ್ಕ್ ಒಂಥರ ಸೆಂಟರ್ ಲೆಫ್ಟ್, ಎಕ್ಸ್ಟ್ರೀಮ್ ಲೆಫ್ಟ್
ಈ ಸೈಡ್ನ ಒಂದು ಜಾಸ್ತಿ ಒಪಿನಿಯನ್ ಇರೋ ಒಲವಿರೋ ಒಂದು ಸಿಟಡೆಲ್ ಅದು, ಸೆಂಟ್ರಲ್ ಲೆಫ್ಟ್ ಲಿಬರಲ್ ಸಿಟಡೆಲ್ ಅಂತ ನೀವು ಹೇಳ್ಬೋದು. ಡೆಮೋಕ್ರಾಟ್ಸ್ ಕೋಟೆ ಅಲ್ಲಿ ವರ್ಕ್ ಆಯಿತು ಇದು. ಜೊತೆಗೆ ಇವರ ಗೆಲುವಿದೆಯಲ್ಲ, ಡೆಮೋಕ್ರಾಟ್ಸ್ ಒಳಗಡೆ ಚರ್ಚೆ ಕಾರಣ ಆಗ್ತಾ ಇದೆ. ಇವರು ನೆಕ್ಸ್ಟ್ ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಬಹುದಾ ಅಂತ. ಇನ್ನು ಇವರ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ, ಸಿರಿಯನ್ ಅಮೆರಿಕನ್ ಆರ್ಟಿಸ್ಟ್ ರಾಮಾ ದುವಾಜಿ ಅನ್ನೋರನ್ನ ಮದುವೆಯಾಗಿದ್ದಾರೆ. ಹೆಂಗ್ ಪರಿಚಯ ಅದು ಕೇಳಿದ್ರೆ ಡೇಟಿಂಗ್ ಆಪ್ ನ ಸಿಕ್ಕಿದ್ದು ಅಂತ ಕ್ಯಾಶುವಲ್ ಆಗಿ ಹೇಳ್ಕೊಂಡಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಇವರ ಮದುವೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ವಿಶ್ವ ಪಾಲಿಟಿಕ್ಸ್ ನಲ್ಲಿ ಸೌಂಡ್ ಮಾಡ್ತಿರೋ ಹೊಸ ಹೆಸರು ಝೋಹ್ರಾನ್ ಮಮ್ದಾನಿ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂತ ಪ್ರಯತ್ನ. ನಿಮಗೇನು ಅನ್ಸುತ್ತೆ ಅವ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.